ಚಂದ್ರಗುಪ್ತ ಮೌರ್ಯ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮತ್ತು ಶಕ್ತಿಶಾಲಿ ರಾಜರಲ್ಲಿ ಒಬ್ಬರು. ಅವರು ಕ್ರಿ.ಪೂ. 4ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಭಾರತದ ಬಹುಭಾಗವನ್ನು ಒಂದೇ ಆಡಳಿತಕ್ಕೆ ತಂದರು. ಆ ಸಮಯದಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಇದ್ದಾಗ ಒಂದು ದೊಡ್ಡ ಸಾಮ್ರಾಜ್ಯ ನಿರ್ಮಿಸುವುದು ದೊಡ್ಡ ಸಾಧನೆಯಾಗಿತ್ತು. ಚಂದ್ರಗುಪ್ತ ಮೌರ್ಯರ ಯಶಸ್ಸಿನ ಹಿಂದೆ ಅವರ ಗುರು ಚಾಣಕ್ಯ ಅವರ ಬುದ್ಧಿವಂತಿಕೆ ಮತ್ತು ತಂತ್ರಗಳು ಮುಖ್ಯ ಕಾರಣವಾಗಿತ್ತು. ಚಾಣಕ್ಯರು ರಾಜಕೀಯ, ಯುದ್ಧತಂತ್ರ ಮತ್ತು ಆಡಳಿತದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದರು. ಅವರ ಸಹಾಯದಿಂದ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಚಂದ್ರಗುಪ್ತ ಮೌರ್ಯರು ಉತ್ತರ-ಪಶ್ಚಿಮ ಭಾರತದಲ್ಲಿ ಗ್ರೀಕ್ ಪ್ರಭಾವವನ್ನು ಕಡಿಮೆ ಮಾಡಲು ಹೋರಾಡಿದರು. ಅವರು ಗ್ರೀಕ್ ರಾಜ ಸೆಲ್ಯೂಕಸ್ ನಿಕೇಟರ್ ಅವರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಿದರು. ಇದು ವಿಶ್ವ ಇತಿಹಾಸದಲ್ಲೂ ಮಹತ್ವದ ಘಟನೆಯಾಗಿತ್ತು, ಏಕೆಂದರೆ ಇದು ಭಾರತೀಯ ಸಾಮ್ರಾಜ್ಯದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿತು. ಚಂದ್ರಗುಪ್ತ ಮೌರ್ಯರು ಕಟ್ಟುನಿಟ್ಟಾದ ಆಡಳಿತ ವ್ಯವಸ್ಥೆ ನಿರ್ಮಿಸಿದರು. ತೆರಿಗೆ ವ್ಯವಸ್ಥೆ, ಸೇನೆ, ಗುಪ್ತಚರ ವ್ಯವಸ್ಥೆ ಮತ್ತು ನ್ಯಾಯ ವ್ಯವಸ್ಥೆ ಎಲ್ಲವೂ ಬಲವಾಗಿತ್ತು. ಇದರಿಂದ ಜನರಿಗೆ ಭದ್ರತೆ ಮತ್ತು ಸ್ಥಿರತೆ ದೊರಕಿತು.